ವೀಕ್ಷಕರೇ ನಮಸ್ಕಾರ. ನಮ್ಮ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಈ ದೇಶದ ನಾಗರಿಕರಿಗೆ ಹಲವಾರು ಯೋಜನೆಗಳನ್ನು ಅವರ ಅಭಿವೃದ್ಧಿ ಮತ್ತು ಕಲ್ಯಾಣಕ್ಕಾಗಿ ಸಾವಿರಾರು ಯೋಜನೆಗಳು, ಕೋಟ್ಯಾಂತರ ರೂಪಾಯಿ ಹಣವನ್ನು ಪ್ರತಿ ವರ್ಷ ಖರ್ಚು ಮಾಡ್ತಾರೆ. ಆದರೆ ಈ ಇಷ್ಟೆಲ್ಲ ಯೋಜನೆಗಳಿದೆ ಅನ್ನುವಂತಹ ಮಾಹಿತಿಗಳು ನಾಗರಿಕರಿಗೆ ಸಿಗೋದು ಬಹಳ ಮುಖ್ಯ. ಆದರೆ ದುರದೃಷ್ಟವಶಾತ್ ಇನ್ನೂ ಕೂಡ ಇಂಥ ಸಾಕಷ್ಟು ಯೋಜನೆಗಳ ಮಾಹಿತಿ ನಮ್ಮ ಜನಸಾಮಾನ್ಯರಿಗೆ ಸಿಕ್ಕಿಲ್ಲ. ನಮ್ಮ ಕರ್ನಾಟಕದಲ್ಲಿ ಒಂದು ವಿಶೇಷ ಪ್ರಯತ್ನವನ್ನು ಇದಕ್ಕಾಗಿ ಮಾಡಲಾಗಿದೆ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ರಾಜ್ಯದ ಯುವಜನರಿಗಾಗಿ ಈ ನಮ್ಮ ಸರ್ಕಾರದ ಯೋಜನೆಗಳು ಒಂದೇ ಕಡೆ ಸಿಗುವಂತೆ ಆಗಬೇಕು ಅನ್ನುವ ಕಾರಣಕ್ಕೆ ಸುಮಾರು ವರ್ಷಗಳ ಪ್ರಯತ್ನದ ನಂತರ ಈಗ ಒಂದು ವೆಬ್ಸೈಟ್ ಮೂಲಕ ಒಂದೇ ವೆಬ್ಸೈಟಲ್ಲಿ ಕರ್ನಾಟಕ ಸರ್ಕಾರದ ಹಲವು ಇಲಾಖೆಗಳ ಮೋರ್ ದೆನ್ ಒಂದು 500 ಯೋಜನೆಗಳ ಮಾಹಿತಿಯನ್ನು ಒಂದೇ ಕಡೆ ಸಿಗುವಂತೆ ಒಂದು ಕೆಲಸ ಮಾಡಲಾಗಿದೆ. ನಾನೀಗ ಅದರ ವಿವರವನ್ನು ತಿಳಿಸ್ಕೊಡ್ತೀನಿ. ಆ ವೆಬ್ಸೈಟ್ ಏನು, ಹೇಗೆ ಮಾಹಿತಿಯನ್ನು ಪಡ್ಕೋಬೋದು ಅಂತ. ಮಿಸ್ ಮಾಡದೆ ವಿಡಿಯೋ ನೋಡಿ. ನೀವು ಗೂಗಲ್ಗೆ ಹೋಗಿ ಯುವ ಕಣಜ .in ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾದಂಥ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಯುವಜನರಿಗಾಗಿ ಸರ್ಕಾರದ ಯೋಜನೆಗಳು ಅನ್ನುವಂಥ ಒಂದು ಕಾಲಮ್ ಹಾಕಿ ಅದರಡಿಯಲ್ಲಿ ಹಲವಾರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಉದಾಹರಣೆಗೆ ನೀವು ಶಿಕ್ಷಣ ಮತ್ತು ತರಬೇತಿ ಅಂತ ನೀವು ಕ್ಲಿಕ್ ಮಾಡಿ, ಅಲ್ಲಿ ಯಾವ್ದಾದ್ರು ಒಂದು ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಅಂತ ನೀವು ಟೈಪ್ ಅಥವಾ ಕೌಶಲ್ಯ ಕರ್ನಾಟಕ ಯೋಜನೆ ಅಂತ ಕ್ಲಿಕ್ ಮಾಡಿದ್ರೆ ಅದು ನೋಡಿ ಸೌಲಭ್ಯಗಳು ಅಂತ ಬರುತ್ತೆ. ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಏನೇನು ಸೌಲಭ್ಯ ಸಿಗುತ್ತೆ, ಯಾರಿಗೆ ಸಿಗುತ್ತೆ, ಅರ್ಹತೆ ಏನಿರಬೇಕು, ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ, ಏನೇನು ಡಾಕ್ಯುಮೆಂಟ್ ಕೊಡಬೇಕು, ಅರ್ಜಿ ಎಲ್ಲಿ ಸಿಗುತ್ತೆ, ಮತ್ತು ನೀವು ಹೇಗೆ ಯಾರನ್ನು ಸಂಪರ್ಕ ಮಾಡ್ಬೋದು ಹೆಚ್ಚಿನ ಮಾಹಿತಿಗೆ ಅನ್ನೋವಂಥ ಒಂದು ಡೀಟೇಲ್ಸ್ ಸಮೇತ ಇದು ಕೊಡುತ್ತೆ. ಈ ರೀತಿ ಹಲವಾರು ಯೋಜನೆಗಳು ಇದ್ದಾವೆ. ಉದಾಹರಣೆ ನಾನು ಶಿಕ್ಷಣ ಮತ್ತು ತರಬೇತಿ ನೋಡಿದೆ, ಅಲ್ಲೇ ಉಚಿತ ಯೋಜನೆ, ಧನ ಸಹಾಯ ಯೋಜನೆ ಅನ್ನೋಂಥದ್ದು ಮಾಹಿತಿಗಳೆಲ್ಲವೂ ನಿಮಗೆ ಸಿಗುತ್ತೆ. ಯುವಜನ ಕಣಜ ಅಂತ ವೆಬ್ಸೈಟ್ಗೆ ಹೋದರೆ ನೋಡಿ, ಇಲ್ಲಿ ಕೆಳಗಡೆ ಇಲಾಖೆ ತೋರಿಸ್ತಾ ಇದ್ದೀವಲ್ಲ, ಇಲ್ಲಿ ಇಷ್ಟೆಲ್ಲ ಇಲಾಖೆಗಳು, ನಿಗಮ ಮಂಡಳಿಗಳು, ನೀವು ಯಾವುದಾದ್ರೂ ಕ್ಲಿಕ್ ಮಾಡಿ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂತ ಒಂದು ಕ್ಲಿಕ್ ಮಾಡ್ತೀನಿ. ಈಗ ಅದ್ರ ಮೇಲೆ ನೋಡಿ, ಈಗ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಏನೇನು ಯೋಜನೆಗಳಿದ್ದಾವೆ ಅನ್ನೋ ಡೀಟೇಲ್ಸ್ ಬರುತ್ತೆ. ನೋಡಿದ್ರಲ್ಲ, ಈ ರೀತಿ ನೀವು ಯಾವುದೇ ಯೋಜನೆಯನ್ನ ಅದರಲ್ಲಿ ಯಾವುದೇ ಇಲಾಖೆ ಕ್ಲಿಕ್ ಮಾಡಿ ಅದರಲ್ಲಿರೋ 16 ಯೋಜನೆಗಳಿದಾವೆ, ಅದರಲ್ಲಿ ಯಾವುದೇ ಯೋಜನೆಯನ್ನು ಕ್ಲಿಕ್ ಮಾಡಿದ್ರು ಕೂಡ ನಿಮ್ಗೆ ಈ ರೀತಿಯಾದಂಥ ಒಂದು ಮಾಹಿತಿ ಸಿಗ್ತಾ ಹೋಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ನೀವು ಕೂಡ ಇದನ್ನು ಹೆಚ್ಚಿನ ಜನರಿಗೆ ತಲುಪಿಸುವ ದೃಷ್ಟಿಯಿಂದ ಶೇರ್ ಮಾಡಿ. ಥ್ಯಾಂಕ್ ಯು.